ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪಂಡಿತರೆ, ಮೊದಲಿಗೆ ದಿನ ವಿಶೇಷತೆಯನ್ನು ತಿಳಿಸ್ಕೊಡಿ. ಲಕ್ಷ್ಮೀಂ ಕ್ಷೀರ ಸಮುದ್ರರಾಜತನಯ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ ಮಂದ ಕಟಾಕ್ಷ ಲಬ್ಧ ವಿಭವಾಂ ಬ್ರಹ್ಮೇಂದ್ರ ಗಂಗಾಧರಾಂ ತಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದಪ್ರಿಯಾಂ. ಮುಕುಂದಪ್ರಿಯಳಾದಂಥ ಲಕ್ಷ್ಮಿ, ಕ್ಷೀರಸಾಗರದಲ್ಲಿ ಉತ್ಪನ್ನವಾದಂಥ ಅವಳನ್ನು ಇವತ್ತಿನ ದಿವಸ ವಿಶೇಷ ಪ್ರಥಮ ಏಕಾದಶಿ ಹೇಳುವಂಥದ್ದು. ಇದು ಇವತ್ತಿನ ದಿನ ವಿಶೇಷ. ಈ ಕುರಿತು ನಿನ್ನೆ ದಿವಸವೂ ಸಹ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸಾಗಿತ್ತು. ಇವತ್ತು ಆಚರಿಸುವಂಥ ದಿವಸ, ಹಾಗಾಗಿ ಇವತ್ತು ದಿನ ವಿಶೇಷ. ಮೊದಲಿಗೆ ನಾವು ಈಗಾಗಲೇ ಖರನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ಮಿತಿ ಇವತ್ತು ಏಕಾದಶಿ, ತಾರೀಕು ಏಕಾದಶಿ ನೋಡಿ 11ನೇ ತಾರೀಕು 7ನೇ ತಿಂಗಳ 11ನೇ ತಿಂಗಳ 11ನೇ ತಾರೀಕು. ಹಾಗಾಗಿ ಎಲ್ಲ ಆರಂಭದಲ್ಲಿ 11 ಏಕಾದಶಿ ಹೀಗೆ 3 ಕಡೆಗೆ 3 11 ಬಂದರೆ 33, ಅಂದರೆ ತ್ರಯಸ್ತ್ರಿಂಶತ್ ಕೋಟಿಗಳ ದೇವತೆಗಳು ಅಂತ ಹೇಳ್ತೇವೆ, 33 ಕೋಟಿ. ಹಾಗೆ ಇವತ್ತಿನ ದಿನ ಅನ್ನೋದು ಬಹಳ ವಿಶೇಷ. ಇನ್ನು ಇವತ್ತಿನ ನಕ್ಷತ್ರ ಸೂರ್ಯ ಮಹಾನಕ್ಷತ್ರ ಪುನರ್ವಸು ನಕ್ಷತ್ರದಲ್ಲಿದ್ದಾನೆ, ಮಿಥುನ ರಾಶಿಯಲ್ಲಿದ್ದಾನೆ. ಹಾಗೆ ಚಂದ್ರ ನಕ್ಷತ್ರ ಇವತ್ತು ವಿಶಾಖ ನಕ್ಷತ್ರ, ವಿಶಾಖ ನಕ್ಷತ್ರದಿಂದ ತುಲಾ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಆನಂತರ ವೃಶ್ಚಿಕ ರಾಶಿನ ಪ್ರವೇಶ ಮಾಡ್ತಾನೆ. ಇದು ನಕ್ಷತ್ರ. ಇವತ್ತಿನ ಯೋಗ ಬಂದು ಇವತ್ತು ಶುಭನಾಮ ಯೋಗ, ಇವತ್ತಿನ ಕರಡ ಬಂದು ವಿಷ್ಟೀಕರಣ. ಇವೆಲ್ಲ ಒಂದು ದಿನ ಪಂಚಾಂಗ ವಿಶೇಷ. ಆಷಾಢ ಮಾಸದ 11ನೇ ದಿವಸವಾದ ಪ್ರಥಮ ಏಕಾದಶಿ, ವಿಷ್ಣು ಶಯನ ಮಾಡುವಂಥ ದಿವಸ. ಹಾಗಾಗಿ ಈ ಮಾಸದಲ್ಲಿಯೇ ಇದು ಅತಿ ಶ್ರೇಷ್ಠ, ಅಥವಾ ಇಡೀ ವರ್ಷದಲ್ಲಿಯೇ ಮೊದಲಿಗೆ ಆರಂಭವಂಥದ್ದು ಪ್ರಥಮ ಏಕಾದಶಿ. ಹಾಗಾಗಿ ಏಕಾದಶಿ ಹಬ್ಬವೇ ಆರಂಭ ಆಗೋದಾದ್ರಿಂದ ಈ ಒಂದು ಏಕಾದಶಿ ಅನ್ನೋದು ಬಹಳ ವಿಶೇಷ. ಇವತ್ತು ಪ್ರಥಮ ಏಕಾದಶಿ, ನಿನ್ನೆ ಕೂಡ ಅದರ ಮಹತ್ವದ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ, ಅದರ ಆಚರಣೆ ವಿಧಿವಿಧಾನದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಆಚರಿಸೋ ದಿನ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತವಾಗಿ ಇವತ್ತು ಆಚರಣೆ ಮಾಡಬೇಕು. ನಿನ್ನೆ ದಿವಸ ಯಾರಾದರೂ ನೋಡಿಕೊಂಡು ತಿಳ್ಕೊಳ್ಳದೆ ಇದ್ದವರಿದ್ದರೂ ಇವತ್ತು ತಿಳ್ಕೊಳ್ಬೇಕು ಅಂತ ಪುನಃ ಅದೇ ಸಂಚಿಕೆಯನ್ನು ನಾನೀಗ ಮುಂದುವರಿಸ್ತೇನೆ. ಯಾಕಂದರೆ ಏಕಾದಶಿ ಅಂತಂದರೆ ಬಹಳ ಶ್ರೇಷ್ಠ. ಅದರಲ್ಲಿ ಸ್ಮಾರ್ತರು, ವೈಷ್ಣವರಿಗೆ ತುಂಬ ಶ್ರೇಷ್ಠ. ಸ್ಮಾರ್ತರು ಸಹ ಆಷಾಢದಿಂದ 5 ಏಕಾದಶಿ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಿನ, ಕಾರ್ತಿಕ ಅನ್ನುವಂಥ 5 ಏಕಾದಶಿಯನ್ನು ಸ್ಮಾರ್ತರು ಸಹ, ಇನ್ನು ಭಾಗವತ ಸಂಪ್ರದಾಯ ಅಂತಿದೆ, ಅವರು ಸಹ ಆಚರಣೆ ಮಾಡ್ತಾರೆ. ಇದರಲ್ಲಿ ಯಾರೂ ಜಾತಿ ಮತ ಭೇದ ಹಾಗೆ ಸ್ತ್ರೀ ಪುರುಷ ಅನ್ನುವಂಥದ್ದೇ ಇಲ್ಲ. ಏಕಾದಶಿ ವ್ರತ ಅಂದರೆ ಸರ್ವರೋಗ ನಿವಾರಣೆ ಅಂತ. ಯಾಕಂದರೆ ಏಕಾದಶಿಯ ಒಂದು ಉಪವಾಸ ಮಾಡಿದ್ರೆ ಇಡೀ ವರ್ಷದಲ್ಲಿ ನಾವು ಮಾಡಿದಂಥ ಎಲ್ಲ ಪಾಪಗಳ ಪರಿಹಾರ ಆಗುತ್ತದೆ. ಹಾಗೆ ಶರೀರವನ್ನು ಒಂದು ಸಲ ಶುದ್ಧ ಮಾಡ್ಕೊಂಡಂಗೆ ಎಷ್ಟೋ ನಾವು ಆಹಾರಗಳನ್ನು ತಿಂದು ಶರೀರ ಜಡವಾಗಿರ್ತದೆ. ಇವತ್ತಿನ ಒಂದು ದಿವಸ ನಿರಾಹಾರ ಮಾಡಿದ್ರೆ ಆ ಎಲ್ಲ ಶರೀರದಲ್ಲಿ ಅಜೀರ್ಣವಾಗಿರುವಂತಹದ್ದು ಅಥವಾ ಶರೀರದಲ್ಲಿ ತುಂಬ ನಮಗೆ ದೇಹವನ್ನು ಭಾರವನ್ನು ಮಾಡ್ತಾ ಇದ್ದಂತಹದ್ದು ಇವತ್ತು ಆಹಾರಗಳೆಲ್ಲ ಅಗದಿ ಅದೆಲ್ಲ ಜೀರ್ಣವಾಗಿ ಒಂದು ದಿವಸ ಉಪವಾಸದಿಂದ ನಮಗೆ ಎಷ್ಟೋ ಆರೋಗ್ಯ ವೃದ್ಧಿ ಆಗುತ್ತೆ. ನಾಳೆ ದಿವಸ ಸೂರ್ಯೋದಯಕ್ಕಿಂತ ಮೊದಲಿಗೆ ಊಟ ಮಾಡಬೇಕು. ಯಾಕಂದರೆ ಅದು ಪರಾಯಣ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸನ್ಯಾಸಿಗಳೆಲ್ಲ ಈ ಒಂದು ಚಾತುರ್ಮಾಸವನ್ನು ಆರಂಭ ಮಾಡುವಂಥದ್ದು. ಈ ಸಾಮಾನ್ಯವಾಗಿ ಏಕಾದಶಿ ವ್ರತ ಮಾಡಿದಂಥವರೆಲ್ಲ ಈಗ ಉಡುಪಿ ಕೃಷ್ಣ ಮಠಗಳಲ್ಲೆಲ್ಲ ಹೋದರೆ ಏಕಾದಶಿ ದಿವಸ ಏನೂ ಇಲ್ಲ, ಒಂದು ಹುಟ್ಟು ನೀರನ್ನೂ ಕೊಡುವುದಿಲ್ಲ, ಉಪಹಾರ ಇಲ್ಲ, ನಿರಾಹಾರ ಅಂತ ಹೇಳ್ತೇವೆ. ಮರುದಿವಸ ದ್ವಾದಶಿ ದಿವಸ ಬೆಳಿಗ್ಗೆ 7 ಗಂಟೆಗೆ ಅವರಿಗೆ ಫಲಾಹಾರ ಅಥವಾ ಉಪಹಾರ ಅಥವಾ ಊಟ ಹೀಗೆ ಮಾಡ್ತಾರೆ. ಇದನ್ನು ಮಾಡುವ ಉದ್ದೇಶ 2 ಕೈದಿರಲಿ, ಒಂದು ಸ್ವಾರ್ಥ, ಒಂದು ಪರಾರ್ಥ. ಪರಾರ್ಥ ಅನ್ನೋದು ಪರಮಾತ್ಮನನ್ನು ಕುರಿತು ನಾವು ಮಾಡುವಂತಹದ್ದು. ಸ್ವಾರ್ಥ ಅಂದರೆ ನಮ್ಮ ಶರೀರದಲ್ಲಿರುವಂತಹ ಅನಾರೋಗ್ಯ ಮಾಡುವಂತಹ ಅಜೀರ್ಣವಾಗುವಂತಹದ್ದು ಆಹಾರವನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋದಕ್ಕಾಗಿ ಮಾಡೋದು ಸ್ವಾರ್ಥ ಅಂತ ಹೇಳ್ತೇವೆ. ಪರಾರ್ಥ ಅಂದರೆ ಮನುಷ್ಯನಿಗೆ 2 ಸಂಕಲ್ಪ, ಒಂದು ಇಂದು ಒಂದು ನಾಳೆ, ಒಂದು ಈ ಜನ್ಮ, ಇನ್ನೊಂದು ಜನ್ಮ. ಆ 2 ಜನ್ಮಗಳಲ್ಲಿಯೂ ಮನುಷ್ಯನಿಗೆ ನಮ್ಮ ಆಶೆ ಏನಿರುತ್ತೆ ಅಂದರೆ ನಾನು ಚೆನ್ನಾಗಿರಬೇಕು ಅನ್ನುವಂಥದ್ದು. ಆ ಒಂದು ಬಯಕೆಯನ್ನು ಬಯಸುವಂಥ ಪ್ರತಿಯೊಬ್ಬನೂ ಸಹ ಪರಾರ್ಥ ಅಂದರೆ ಈ ದೇಹವನ್ನು ಬಿಟ್ಟ ಮೇಲೆ ಮುಂದೆ ನನಗೆ ಎಲ್ಲೂ ಹೋಗಬೇಕು, ಉತ್ತಮವಾದ ಗತಿ, ಉತ್ತಮವಾದ ಸ್ಥಾನ, ಮೋಕ್ಷ. ಹಾಗಾಗಿ ಏಕಾದಶಿ ವ್ರತದ ಒಂದು ಮಹತ್ವ ಅಂದರೆ ಏಕಾದಶಿ ವ್ರತದ ಪ್ರಧಾನ ದೇವರು ಮಹಾವಿಷ್ಣು. ಆ ಮಹಾವಿಷ್ಣುವನ್ನು ಯಾರು ಚೆನ್ನಾಗಿ ಧ್ಯಾನ ಮಾಡ್ತಾರೋ, ಅವನನ್ನು ಪೂಜೆ ಮಾಡ್ತಾರೋ, ಅವರಿಗೆ ಇಹ ಮತ್ತು ಪರ, ಐಹಿಕವಾಗಿ ಬೇಕಾಗುವಂಥ ಸುಖ, ಸಂತೋಷ, ಸಂತಾನ, ಸಂಪತ್ತು, ಸೌಭಾಗ್ಯ, ಇದು ಈ ಜನ್ಮದಲ್ಲಿ ನಮಗೆ ಬೇಕಾಗಬೇಕಾದ್ದು. ಈ ಜನ್ಮದಲ್ಲಿ ನಾವು ಅದನ್ನೆಲ್ಲ ಅನುಭವಿಸಬೇಕಾದ್ದು. ಹಾಗೆ ಈ ದೇಹವನ್ನು ಬಿಟ್ಟ ಮೇಲೆ ಪುನರ್ಜನ್ಮ ಅನ್ನುವಂಥದ್ದು ಒಂದಿದೆ. ಆ ಪುನರ್ಜನ್ಮದಲ್ಲಿ ನಾವು ಹೇಗಿರಬೇಕು ಅಂತಂದರೆ ಇದಕ್ಕಿಂತ ಉತ್ತಮವಾದ ಸ್ಥಿತಿಯನ್ನು ಹೊಂದಬೇಕು. ಅದು ಬೇಕು ಅಂದಾದರೆ ಈಗಲೇ ಅದರದ ಪ್ರಾರಂಭ ಮಾಡಬೇಕು. ಈ ಜನ್ಮದಲ್ಲಿ ನಾವು ಏನು ಮಾಡ್ತೇವೆ, ಸುಕೃತ ದುಷ್ಕೃತ, ಅದಕ್ಕೆ ಅನುಗುಣವಾಗಿ ಮುಂದಿನ ಜನ್ಮ. ಜ್ಯೋತಿಷ್ಯ ಶಾಸ್ತ್ರ ಹೇಳುವುದೇ ಅದನ್ನು. ಸ್ವಕರ್ಮ ಭೋಕ್ತುಂ ಜಾಯಂತೆ ಪ್ರಾಯೇಣೈವ ಹೀಯಂತವ ಕ್ಷೀಣೇ ಕರ್ಮಣಿಚ ಅನ್ಯತ್ರ ಪುನರ್ಗಚ್ಚಂತಿ ದೇಹಿನ. ಈ ಮನುಷ್ಯ ಭೂಮಿಗೆ ಯಾಕೆ ಹುಟ್ಟಿದ್ದಾನೆ, ಹೇಗೆ ಹುಟ್ಟಿದ್ದಾನೆ, ಯಾವಾಗ ಹುಟ್ಟಿದ್ದಾನೆ,
ಇದನ್ನೆಲ್ಲ ನಾವು ನೋಡ್ತಾ ಹೋದರೆ ಇದನ್ನೆಲ್ಲ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುವಂಥದ್ದು. ಹಾಗಾಗಿ ಜಾತಕ ಫಲದಲ್ಲಿ ನಾವು ಇದೇ ಒಂದು ವಿಚಾರವನ್ನು ತಿಳಿಸಬೇಕು, ಮುಖ್ಯ, ಇದು ಬಹಳ ಮುಖ್ಯ. ಹಾಗಾಗಿ ಮನುಷ್ಯ ಈ ಜನ್ಮದಲ್ಲಿ ಈ ಲೋಕಕ್ಕೆ ಬಂದಿದ್ದಾನೆ ಅಂದರೆ ಅವನಿಗೆ ಹಿಂದೊಂದು ಜನ್ಮ ಇತ್ತು, ಆ ಹಿಂದಿನ ಜನ್ಮದ ಫಲದಿಂದ ಈ ಜನ್ಮದಲ್ಲಿ ಮನುಷ್ಯನ ಹುಟ್ಟಿದ್ದಾನೆ. ಅದಕ್ಕಾಗಿ ಪ್ರಾಜ್ಞರು ಮುಕ್ತಿರ್ನೋ ಆಚಾರ್ಯ ಶಂಕರಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈಹಿ ಪುಣ್ಯೈರ್ ವಿನಾ ಲಭ್ಯತೆ. ಈ ಒಂದು ಮನುಷ್ಯ ಜನ್ಮ ಬರಬೇಕು ಅಂದರೆ 100 ಕೋಟಿ ಜನ್ಮ ಮಾಡಿದ ಪುಣ್ಯ ಬರಬೇಕಂತೆ. ಹಾಗಾಗಿ ಸುಲಭ ಅಲ್ಲ. ನಮಗೆಲ್ಲ ಈಗ ಒಂದು ಮನುಷ್ಯ ಜನ್ಮ ಬಂದಿದೆ ಅಂದರೆ ನಮ್ಮ ಹಿನ್ನೆಲೆ ಬಹಳಷ್ಟು ಜನ ಇದ್ದಾರೆ. ನಾವಿವತ್ತು ಏಕಾದಶಿ ವ್ರತ ಮಾಡಲಿಕ್ಕೆ ನಾವು ಸಿದ್ಧರಾಗ್ತಾ ಇದ್ದೇವೆ. ಆದರೆ ಇದೇ ಏಕಾದಶಿ ವ್ರತ ನಮ್ಮ ಪೂರ್ವಜರೆಲ್ಲ ಮಾಡಿ 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 ಆ ಏಕಾದಶಿ ವ್ರತದ ಮಹಿಮೆಯ ಮೂಲಕವಾಗಿ ನಮಗೊಂದು ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಂಥ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ನಾವು ಮಾಡಬೇಕು ಅಂತಾದರೆ ಪ್ರತಿಯೊಬ್ಬರೂ ಸಹ ಏಕಾದಶಿ ವ್ರತವನ್ನು ತಪ್ಪದೇ ಮಾಡಬೇಕು. ಏಕಾದಶಿ ವ್ರತವನ್ನು ಮಾಡಿದ್ರೆ ಅದರಲ್ಲಿ ಮೋಕ್ಷ ಫಲವೂ ಸಿಗ್ತದೆ, ಇಹಜನ್ಮದಲ್ಲಿ ಸುಖವೂ ಸಿಗ್ತದೆ, ಸಂತಾನ ಫಲಪ್ರಾಪ್ತಿ ಆಗ್ತದೆ, ಸಂಪತ್ತು ಪ್ರಾಪ್ತಿ ಆಗ್ತದೆ. ಹಾಗೆ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯ ಅಂತ ನಾನು ಶುರು ಮಾಡಿದ್ದೇನೆ. ಕ್ಷೀರ ಸಮುದ್ರದ ಮಧ್ಯದಲ್ಲಿ ಹುಟ್ಟಿದಂಥವಳು ಲಕ್ಷ್ಮಿ. ಅಂಥ ಲಕ್ಷ್ಮೀ ಸಹಿತನಾದ ಶ್ರೀಮನ್ನಾರಾಯಣ ಇವತ್ತಿನಿಂದ ಯೋಗ ನಿದ್ರೆಗೆ ಕುಳಿತುಕೊಳ್ಳುವಂಥ ದಿವಸ. ಮನುಷ್ಯ ಜನ್ಮವನ್ನು ಪಡೆಯೋದಕ್ಕೂ ಪುಣ್ಯ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ರಿ ಪಂಡಿತ್ರೆ. ಜಾತಕ ಫಲ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್